ನಮಸ್ಕಾರ ಫ್ರೆಂಡ್ಸ್. ಇಂಗ್ಲಿಷ್ ಕಲಿಯೋ ಈ ಪ್ರಯತ್ನದೊಳಗೆ ನೀವು ಸಾಕಷ್ಟು ಸೀರೀಸ್ ಆಫ್ ಲೆಕ್ಚರ್ಸನ್ನು ನೋಡ್ತಾ ಇದ್ದೀರಿ. ನನ್ನ ಹೋದ ಕ್ಲಾಸ್ ಒಳಗೆ ನಾನು ಭಾಷೆ, ನಿಮ್ಮ ಶಬ್ದ ಸಂಪತ್ತನ್ನು ಹೆಂಗೆ ಬೆಳೆಸ್ಕೋಬೇಕು ಅನ್ನಲಿಕ್ಕೆ ಸಾಕಷ್ಟು ಪ್ರಯತ್ನಗಳು ಮಾಡೋದ್ರ ಬಗ್ಗೆ ಹೇಳಿಕೊಟ್ಟೆ. ಅದರ ಜೊತೆ ನಾವು ಸಿನೋನಿಮ್ಸ್ ಮತ್ತು ಆ್ಯಂಟೋನಿಮ್ಸನ್ನು ಇವತ್ತು ಕಲಿಯೋಣ. ಸಿನೋನಿಮ್ಸ್ ಅಂದ್ರೆ ಸಮಾನಾರ್ಥಕ ಶಬ್ದಗಳು ಅಂತ ಅರ್ಥ. ನಮ್ಮ ಕನ್ನಡದೊಳಗೂ ಇದೇ ಥರ ಅದ ನಮ್ಮ ಭಾಷೆ ಒಳಗೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಶಬ್ದ ನದಿ ಅಂತ ಇದ್ರೆ ಅದಕ್ಕೆ ನಾವು ಎಷ್ಟು ಸರ್ತಿ ಸಾಮಾನ್ಯ ಭಾಷೆ ಒಳಗೆ ಹೊಳೆ ಅಂತಲೂ ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ಈಗ ತಂದೆ ಅನ್ನೋ ಒಂದು ಶಬ್ದಕ್ಕೆ ಅಪ್ಪ ಅಂತಲೂ ಬಳಸ್ತೀವಿ, ಪಿತೃ ಅಂತಲೂ ಬಳಸ್ತೀವಿ. ಅರ್ಥ ಸೇಮ ಇರ್ತದೆ, ಶಬ್ದಗಳು ಬೇರೆ ಬೇರೆ ಇರ್ತವೆ. ಅದಕ್ಕೇನು ಎಷ್ಟು ಸರ್ತಿ ಒಂದೇ ಅರ್ಥ ಕೊಡುವಂತಹ ಬಹು ಶಬ್ದಗಳಿಗೆ ನಾವು ಏನಂತೀವಿ, ಸಮಾನಾರ್ಥಕ ಶಬ್ದಗಳು ಅಂತ ಕರಿತೀವಿ. ಅಂದ್ರೆ ಸಮಾನ ಅರ್ಥ ಕೊಡುವ ಶಬ್ದಗಳು ಸಮಾನಾರ್ಥಕ ಶಬ್ದಗಳು ಅಂತ. ಹಂಗೆ ಇಂಗ್ಲೀಷ್ನಾಗ ಸಿನೋನಿಮ್ಸ್ ಅಂತ ಇರ್ತದೆ. ಇಂಗ್ಲೀಷ್ ಭಾಷೆದೊಂದು ಭಾಳ ಮಜಾ ಅಂದ್ರೆ ಅದ್ರ ಶಬ್ದ ಭಂಡಾರ ಭಾಳ ಅಂದ್ರೆ ಭಾಳ ದೊಡ್ಡದ. ಬೇರೆ ಎಲ್ಲ ಭಾಷೆಗಳಿಗಿಂತ ಅತ್ಯಂತ ಹೆಚ್ಚು ಸಂಪದ್ಭರಿತವಾಗಿರೋದು. ಯಾಕಂದ್ರೆ ಇಂಗ್ಲೀಷ್ ಭಾಷೆ ಯಾವ್ಯಾವ ದೇಶದೊಳಗೆ ಹೋಗ್ಯದ, ಯಾವ್ಯಾವ ಕಲ್ಚರ್ ಒಳಗೆ ಹೋಗ್ಯದ, ಅಲ್ಲಲ್ಲಿ ಭಾಷೆಯ ಆ ಅರ್ಥ ಬರುವಂಥ ಶಬ್ದವನ್ನು ಅತ್ಯಂತ ಸರಳವಾಗಿ ತನ್ನೊಳಗೆ ಯಾವಾಗ ತೊಗೊಂಡ್ಬಿಟ್ಟದಲ್ಲ, ಹೀಗಾಗಿ ಅದರದ್ದು ವೊಕ್ಯಾಬುಲರಿ ಅಥವಾ ಶಬ್ದ ಭಂಡಾರ ಒಂದೇ ಅರ್ಥ ಕೊಡುವಂಥ ಶಬ್ದ ಭಾಳ ಆಗ್ಬಿಟ್ಟವ. ಹೀಗಾಗಿ ನಾವು ನಮ್ಮ ಮೂಡ್ಗೆ, ನಮ್ಮ ಸಿಚುವೇಶನ್ಗೆ, ಅಂದ್ರೆ ಆ ಸಂದರ್ಭಕ್ಕೆ ತಕ್ಕಂಗೆ, ಆ ವ್ಯಕ್ತಿಗೆ ಹೆಂಗೆ ಬರ್ತಾರ ಅದನ್ನೆಲ್ಲ ನೋಡಿಕೊಂಡು ನಮಗೆ ಸೂಟ್ ಆಗುವಂಥ ಶಬ್ದವನ್ನು ಆರಾಮ್ಸೆ ಬಳಸ್ಬೋದು. ಸೊ ಇದು ಆ ಭಾಷೆ ಅಂದರೆ ಇಂಗ್ಲೀಷಿನ ಒಂದು ಅತ್ಯಂತ ದೊಡ್ಡ ಶಕ್ತಿ ಕೂಡ. ಇದಕ್ಕೆ ನೀವು ಆ ಭಾಷೆಯನ್ನು ಹೆಚ್ಚೆಚ್ಚು ಹೆಂಗೆ ಬಳಸ್ತೀರಿ ಹಂಗೆ ನಿಮಗೆ ಹೆಚ್ಚೆಚ್ಚು ಶಬ್ದಗಳು ಅರ್ಥ ಹಾಕೋತಾ ಹೋಗ್ತವೆ. ಫಾರ್ ಎಕ್ಸಾಂಪಲ್ ನಮ್ಮ ಕನ್ನಡದೊಳಗೆ ನಾವು ಬೆಳಗ್ಗೆ ಬೀಳೋದಕ್ಕೆ ಇಬ್ಬನಿ ಅಂತೀವಿ, ಮಂಜು ಅಂತೀವಿ. ಆಮೇಲೆ ಅದು ಸ್ವಲ್ಪ ಹೆಚ್ಚು ಗಟ್ಟಿಯಾಗಿ ಬಿದ್ದರೆ ಅದಕ್ಕೆ ಹಿಮ ಅಂತಂತೀವಿ. ಸೊ ಇವೆಲ್ಲ ಸುಮಾರು ಒಂದೇ ಅರ್ಥಗಳನ್ನು ಕೊಡುವ ಒಂದು ಯಾವುದೋ ನಿಸರ್ಗದ ಒಂದು ಕ್ರಿಯೆಯ ಇದನ್ನು ಏನು ಅರ್ಥ ಕೊಡುವಂಥ ಶಬ್ದಗಳು. ಹಂಗೆ ಇಂಗ್ಲೀಷ್ನಾಗೂ ಒಂದೇ ಅರ್ಥವನ್ನು ಕೊಡುವಂಥ ಶಬ್ದಗಳನ್ನ ನಾವು ಏನು ಬಳಸ್ತಾ ಇರ್ತೀವಲ್ಲ ಇವಕ್ಕೆ ಸಿನೋನಿಮ್ನ ಅಂತ ಏನಂತೀವಿ. ಇದನ್ನು ನಮ್ಮ ಶಬ್ದ ಭಂಡಾರದಾಗ ಬಳಸ್ಕೊಂಡಾಗ ನಾವು ಕಮ್ಯುನಿಕೇಷನನ್ನು ಹೆಚ್ಚು ಸಕ್ಸಸ್ಫುಲ್ ಆಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಫಾರ್ ಎಕ್ಸಾಂಪಲ್ ಈಗ ಇಂಗ್ಲೀಷ್ನಾಗ ಒಂದು ವರ್ಡು ಚಿಲ್ಡ್ರನ್ ಅಂತದ, ಅದನ್ನು ನಾವು ಆಡುಭಾಷೆಯೊಳಗೆ ಕಿಡ್ಸ್ ಅಂತನೂ ಬಳಸ್ತೀವಿ. ಈಗ ಒಂದು ಶಬ್ದ ಗಿಫ್ಟ್ ಅಂತದ, ಅದಕ್ಕೆ ಇನ್ನೊಂದು ಸಮಾನಾರ್ಥಕ ಶಬ್ದ ಪ್ರೆಸೆಂಟ್ ಅಂತನೂ ಅದ. ಸೊ ಹಿಂಗೆ ಯಾವುದು ಒಂದೇ ಅರ್ಥವನ್ನು ಸೂಚಿಸ್ತದ, ಆದರೆ ಬೇರೆ ಬೇರೆ ಶಬ್ದಗಳೊಳಗಿರ್ತದೆ. ಇದ್ರದನ ಇನ್ನೊಂದು ವಿರುದ್ಧಾರ್ಥಕ, ಆಸ್ ದ ನೇಮ್ ಇಟ್ ಸೆಲ್ಫ್ ಸಜೆಸ್ಟ್, ಇದು ಆ್ಯಂಟನಿಮ್. ನಮ್ಮಲ್ಲಿ ನಾವು ಸಮಾನಾರ್ಥಕ ಅಂತೀವಿ, ವಿರುದ್ಧಾರ್ಥಕ ಅಂತೀವಿ. ಹಂಗೆ ವಿರುದ್ಧ ಪದ ಏನ ನಾವು ಬಳಕೆ ಮಾಡ್ತೀವಿ ಅದಕ್ಕೆ ನಾವು ಇಂಗ್ಲೀಷ್ನಾಗ ಆ್ಯಂಟನಿಮ್ಸ್ ಅಂತೀವಿ. ಫಾರ್ ಎಕ್ಸಾಂಪಲ್ ನಾವಲ್ಲಿ ಈ ಕನ್ನಡದಾಗ ಹತ್ತಿರ ಅಂತಿರೋದಕ್ಕೆ ದೂರ ಅನ್ನೋದನ್ನು ವಿರುದ್ಧ ಪದವಾಗಿ ಬಳಸ್ತೀವಿ. ತಾಯಿ ಅನ್ನೋದಕ್ಕೆ ವಿರುದ್ಧ ಪದವಾಗಿ ತಂದೆ ಅಂತ ಬಳಸ್ತೀವಿ. ಹಂಗೆ ಇಂಗ್ಲೀಷ್ನಾಗ ಫಾರ್ ಎಕ್ಸಾಂಪಲ್ ಹಾಟ್ ಅನ್ನೋದಕ್ಕೆ ಕೋಲ್ಡ್ ಅಂತನೂ ಅನ್ಬೋದು, ಅಥವಾ ನಿಯರ್ ಅನ್ನೋದಕ್ಕೆ ಫಾರ್ ಅಂತನೂ ಅನ್ಬೋದು. ಹಿಂಗೆ ಇವು ಸಿನೋನಿಮ್ ಮತ್ತು ಆ್ಯಂಟನಿಮ್ಗಳನ್ನು ನಾವು ಎಷ್ಟು ನಮ್ಮ ಶಬ್ದ ಭಂಡಾರದಾಗ ಉಳಿಸ್ಕೋತೀವಿ, ಬೆಳೆಸ್ಕೋತೀವಿ, ಅಷ್ಟಷ್ಟು ನಮ್ಮ ಕಮ್ಯುನಿಕೇಷನ್ನು ಸಕ್ಸಸ್ಫುಲ್ ಆಗೋತಾ ಹೋಗ್ತದೆ. ಸೊ ಸಿನೋನಿಮ್ ಅಂದ್ರೆ ಸೇಮ್, ಆ್ಯಂಟನಿಮ್ ಅಂದ್ರೆ ಆಪೋಸಿಟ್ ಅಥವಾ ವಿರುದ್ಧಾರ್ಥಕ ಅಂತ ಅರ್ಥ ಆಯ್ತಲ್ಲ. ಈಗ ನಾವು ಈ ಸಿನೋನಿಮ್ ಮತ್ತು ಆ್ಯಂಟನಿಮ್ಗಳನ್ನು ಎಲ್ಲಿ ನೋಡ್ಬೋದು ಅಂತ, ಮುಖ್ಯವಾಗಿ ಸಿನೋನಿಮನ್ನು ಮೊದಲು ತಗೊಳ್ಳೋಣಂತ. ಸಿನೋನಿಮ್ ಶಬ್ದಗಳನ್ನು ನಾವು ಡಿಕ್ಷನರಿ ಒಳಗೆ ಕಾಣಬಹುದು. ಈಗ ನೀವು ಚಲೋ ಕ್ವಾಲಿಟಿ ಡಿಕ್ಷನರಿಗಳನ್ನು ತೊಗೊಂಡ್ರೆ, ಆಕ್ಸ್ಫರ್ಡ್ ಡಿಕ್ಷನರಿ ಅಥವಾ ಕೇಂಬ್ರಿಡ್ಜ್ ಡಿಕ್ಷನರಿ ಅಂಥವನ್ನು ತೊಗೊಂಡ್ರೆ ಮೊದಲಿಗೆ ಆ ಶಬ್ದದ ಪ್ರೊನೌನ್ಸಿಯೇಷನ್ ಹೆಂಗೆ ಅಂತ ಕೊಟ್ಟಿರ್ತಾರೆ ಫೊನೆಟಿಕ್ ಲ್ಯಾಂಗ್ವೇಜ್ನಾಗ. ನಂತರ ಆ ಶಬ್ದದ ಅರ್ಥವನ್ನು ಕೊಟ್ಟಿರ್ತಾರೆ. ಅದ್ರ ಕೆಳಗೆ ಸಿನೋನಿಮ್ಗಳನ್ನು ಕೊಟ್ಟಿರ್ತಾರೆ. ಅಂದ್ರೆ ಅದೇ ಶಬ್ದಕ್ಕೆ ಸಮಾನಾರ್ಥಕವಾಗಿ ಇಂಗ್ಲೀಷ್ ಭಾಷೆಯಲ್ಲಿ ಎಷ್ಟು ಶಬ್ದಗಳು ಬರ್ತಾವ ಅಷ್ಟನ್ನು ಕೊಟ್ಟಿರ್ತಾರೆ. ಅದರ ಜೊತೆ ನಾವು
ಸಿನೋನಿಮ್ಗಳಿಗಾಗಿ ಥಿಸರಸ್ಗಳನ್ನು ಬಳಸ್ತೀವಿ. ಅಂದ್ರೆ ಥಿಸರಸ್ ಅನ್ನೋ ಡಿಕ್ಷನರಿ ಸಮಾನಾರ್ಥಕ ಶಬ್ದಗಳನ್ನು ತೋರಿಸ್ಲಿಕ್ಕಂತ ಹೇಳಿನ ಆ ಡಿಕ್ಷನರಿ ಇರ್ತದ. ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಿದೆ ಇಂಗ್ಲಿಷ್ ಭಾಷೆ ಎಷ್ಟು ರಿಚ್ ಅದ ಅಂತ ಹೇಳಲಿಕ್ಕೆ ಒಂದು ಎಕ್ಸಾಂಪಲ್ ಕೊಡಬೇಕಾದ್ರೆ ಒಂದು ವರ್ಡ್ ಸೆಟ್ ಅಂತ, ಸೆಟ್ ಅಂದರೆ ಹೇಳೋದು ಅಂತ ಅರ್ಥ. ಅದಕ್ಕೆ ಎಷ್ಟೊಂದು ಸಿನೋನಿಮ್ಗಳವ ಇಲ್ಲಿ ನಾನು ನಿಮ್ಗೆ ಎಕ್ಸಾಂಪಲ್ ತೋರಿಸ್ಲಿಕ್ಕತ್ತೀನಿ. ಸೆಟ್ ಅನ್ನೋ ವರ್ಡವನ್ನು ಎಷ್ಟೆಷ್ಟು ಛಾಯೆ ಬರುವಂಥ ವೇಳಗೆ ಉಪಯೋಗಿಸ್ಬೋದು, ಭಾವಾರ್ಥದೋಗು ಶಬ್ದಾರ್ಥದೋಗು ಅಂದ್ರೆ ಎಕ್ಸ್ಕ್ಲೇಮ್ಡ್, ಇಂಪ್ಲೋರ್ಡ್, ರಿಪ್ಲೈಡ್, ಶೌಟೆಡ್, muttered, declared, ventured, cursed, stunted, continued, insisted, grumbled, rebuked, suggested, reasoned, whispered, added, cooed, asked, begged, commanded, mumbled, cautioned, explained, recalled, faltered, cajoled, and warned. ಇಷ್ಟೆಲ್ಲ ಶಬ್ದಗಳನ್ನು ನಾವು ಸೆಡ್ಗೆ ಸಮಾನಾರ್ಥಕವಾಗಿ ಬಳಸ್ಬೋದು. ಆದ್ರೆ ಸಂದರ್ಭ ಎಲ್ಲಿ ಬಂದಿರ್ತದ, ಆ ಸಂದರ್ಭದ ಮೂಡ್ ಯಾವ ರೀತಿ ಅದ, ನಾವು ಯಾರಿಗೆ ಬಳಸ್ಲಿಕ್ಕತ್ತೀವಿ ಅನ್ನೋದನ್ನೆಲ್ಲ ವಿಚಾರ ಮಾಡಿ ಆ ಸೆಡ್ ಬದಲಿ ಸಮಾನಾರ್ಥಕ ಪದವನ್ನು ನಾವು ಬಳಸಬಹುದು. ಈಗ ಫಾರ್ ಎಕ್ಸಾಂಪಲ್ ಒಂದು ಮಗು ಗ್ರೌಂಡ್ನಾಗ ಆಟ ಆಡ್ಕೋತ ಹಿ ಸೆಡ್ ಅಂತಲೂ ಹೇಳ್ಬೋದು, ಅಥವಾ ಅವ ಭಾಳ ಜೋರಾಗಿ ಮಾತಾಡ್ಲಿಕ್ಕತ್ತಿದ್ದ ಅಂದ್ರೆ ಹಿ ಶೌಟೆಡ್ ಅಂತಲೂ ಹೇಳ್ಬೋದು. ಅದು ಮನೆ ಒಳಗೆ ನೀವು ಫ್ರೆಂಡ್ಸ್ ಕೂಡಿ ಮಾತಾಡ್ತಿರ್ತೀರೋ ಅಥವಾ ಅಣ್ಣ ತಮ್ಮ ಅಕ್ಕ ತಂಗಿ ಕೂಡಿ ಮಾತಾಡ್ಬೇಕಾದ್ರೆ ಬ್ಯಾರೆದೊಳಗೆ ಕೇಳಿಸ್ಬಾರ್ದಂತ ಸಕಾಶ ಏನು ಸೆಡ್ ಅಂತಿರಲ್ಲ ಅದನ್ನು ನಾವು ವಿಸ್ಪರ್ಡ್ ಅಂತನೂ ಹೇಳ್ಬೋದು. ಹಂಗೆ ಇದು ಯಾವುದು ತಪ್ಪನೂ ಅಲ್ಲ, ಅದರ ಸಂದರ್ಭಕ್ಕೆ ನೋಡಿಕೊಂಡು ಎಲ್ಲಿ ಯಾವುದು ಸೂಟ್ ಆಗ್ತದಂತ ಹೇಳಿ ತಿಳ್ಕೊಂಡು ಬಳಸೋದು ಜಾಣ್ತನ. ಇನ್ನೊಂದು ಶಬ್ದ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ರಿಯಲಿ ಅನ್ನೋದಕ್ಕೆ ಸಿನೋನಿಮ್ನ ಎಂತೆಂಥ ಸಂದರ್ಭದಾಗೂ ಎಷ್ಟೆಷ್ಟು ವೇಯಿಂದ ಬಳಸ್ಬೋದು ನೋಡ್ರಿ. ರಿಯಲಿ ಅನ್ನೋದನ್ನು ಅಬ್ಸಲ್ಯೂಟ್ಲಿ, ಆ್ಯಕ್ಚುಲಿ, ಲಿಟ್ರಲಿ, ಶ್ಯೋರ್ಲಿ, ಬಿಯಾಂಡ್ ಡೌಟ್, ಕ್ಯಾಟಗಾರಿಕಲಿ, ಇನ್ ಇಫೆಕ್ಟ್, ಇನ್ ಡೀಡ್, ಲೆಜಿಟಿಮೇಟ್ಲಿ, ಇನ್ ಫ್ಯಾಕ್ಟ್, in point of fact, in reality, indubitably, easily, nothing else but, of course, assuredly, authentically, for real, certainly, genuinely, honestly, truly, positively, well, admittedly, as a matter of fact. ಇಷ್ಟೊಂದು ಶಬ್ದದ ಮುಖಾಂತರ ರಿಯಲಿ ಅನ್ನೋ ವರ್ಡ್ ಅಥವಾ ಆ ಭಾವನೆಯನ್ನು ನಾವು ತೋರಿಸ್ಕೋಬಹುದು. ಬಟ್ ಅಗೇನ್ ಫ್ರೆಂಡ್ಸ್, ಯು ಹ್ಯಾವ್ ಟು ರಿಮೆಂಬರ್ ವಾಟ್ ಇಸ್ ದ ಸಿಚುವೇಶನ್, ವಾಟ್ ಇಸ್ ದ ಕಾಂಟೆಕ್ಸ್ಟ್, ಹೂ ಇಸ್ ದ ಪರ್ಸನ್ ಯು ಆರ್ ಅಡ್ರೆಸ್ಸಿಂಗ್ ಆ್ಯಂಡ್ ವಾಟ್ ಇಸ್ ದ ಮೂಡ್ ಆಫ್ ಕನ್ವರ್ಸೇಷನ್. ಇವನ್ನೆಲ್ಲ ತಲೆಯೋಗಿಟ್ಕೊಂಡು ಅಪ್ರಾಪ್ರಿಯೇಟ್ ಸಿನೋನಿಮನ್ನು ನೀವು ಉಪಯೋಗಿಸ್ಕೋಬೇಕಾಗ್ತದ. ಇನ್ನೊಂದಿಷ್ಟಿಲ್ಲ ಎಕ್ಸಾಂಪಲ್ ಕೊಟ್ಟೆ ನೋಡ್ರಿ. ಸ್ಮಾಲ್ ಅನ್ನೋ ಒಂದು ವರ್ಡನ್ನು ನಾವು ಎಷ್ಟೆಲ್ಲ ವೇಯಿಂದ ಬಳಸ್ಬೋದು. insufficient, tiny, petite, unimportant, trifling, trivial, meager, pocket-sized, young, immature, slight, insignificant. ಇವು ಬರೀ ಕೆಲವು ಎಕ್ಸಾಂಪಲ್ ಅಷ್ಟು. ಇದಕ್ಕೆ ಇನ್ನೂ ಬಹಳಷ್ಟು ವರ್ಡ್ಸ್ಗಳವ. ಆದರೆ ಜನರಲಿ ಸಿನೋನಿಮ್ಗೆ ಒಂದು ಶಬ್ದಕ್ಕೆ ಇನ್ನೊಂದು ಶಬ್ದ ಅನ್ನೋ ಅರ್ಥದಾಗ ಕೆಲವನ್ನೇ ಇಲ್ಲಿ ನಾನು ನಿಮ್ಗೆ ತೋರಿಸೀನಿ. ಅಟ್ರಾಕ್ಟಿವ್ಗೆ ಅಪೀಲಿಂಗ್ ಅಂತೀವಿ, ಅಕಂಪ್ಲಿಷ್ ಅಂದರೆ ಟು ಅಚೀವ್ ಅಂತೀವಿ, ಅಡ್ಮಿಟ್ಗೆ ಕನ್ಫೆಸ್ ಅಂತೀವಿ. ಅಡ್ಮಿಟ್ಟಿಗೆ ಇನ್ನೂ ಒಂದು ಶಬ್ದದ ಕಾಲೇಜಿಗೆ ಅಡ್ಮಿಷನ್ ಮಾಡೋದು ಅಂಥೇಳಿ. ಇದು ಇಲ್ಲೇ ಹೋಮೋನಿಮ್ ಆಗಿ ಬಳಸ್ತದ. ಸೊ ಆದ್ರೆ ಇಲ್ಲಿ ಅಡ್ಮಿಟ್ ಅನ್ನೋದಕ್ಕಿಲ್ಲೇ ನಾವು ತಗೊಂಡ ಅರ್ಥ ಕನ್ಫೆಸ್ ಅನ್ನೋದನ್ನು. ಹಂಗೆ ದಟ್ ಯು ಶುಡ್ ರಿಮೆಂಬರ್ ದಟ್ ಹೋಮೋನಿಮ್ ಒಳಗೆ ನಾವು ಒಂದು ಶಬ್ದವನ್ನು ಒಂದು ಕಾಂಟೆಕ್ಸ್ಟು ಒಂದು ಅರ್ಥ ಬಳಸಿದಾಗ ಅದಕ್ಕೆ ಬರೋ ಸಿನೋನಿಮ್ ಬೇರೆ ಆಗ್ತದ. ಇನ್ನೊಂದು ಕಾಂಟೆಕ್ಸ್ಟ್ ಒಳಗೆ ಅಂದರೆ ಇನ್ನೊಂದು ಸಿಚುವೇಶನ್ ಒಳಗೆ ಆ ಶಬ್ದವನ್ನು ನಾವು ಬಳಸಿದಾಗ ಅದಕ್ಕೆ ಬರೋ ಸಿನೋನಿಮು ಬೇರೆ ಆಗ್ತದ. ಬೈ ಅಂದಾಗ ಪರ್ಚೇಸ್, ಬಿಗ್ ಅಂದರೆ ಲಾರ್ಜ್, ಬಿಗಿನ್ ಅಂದರೆ ಸ್ಟಾರ್ಟ್, ಡಿಫಿಕಲ್ಟ್ ಅನ್ನೋದು ಹಾರ್ಡ್, ಈಸಿ ಅಂದರೆ ಸಿಂಪಲ್, ಎಂಡ್ ಇಸ್ ಟು ಫಿನಿಶ್, enormous ಅಂದ್ರೆ ಹ್ಯೂಜ್, ಫಾಸ್ಟ್ ಇಸ್ ಕ್ವಿಕ್, ಫೂಲ್ ಇಸ್ ಅನ್ ಇಡಿಯಟ್, ಫೂಲ್ ಅಂದ್ರೆ ಇಲ್ಲಿ ಸ್ಟ್ಯೂಪಿಡು ಆಗ್ತದ, ಎಂಜಾಯ್ಮೆಂಟ್ ಇಸ್ ಫನ್. ಒಂದು ಶಬ್ದಕ್ಕೆ ಮಲ್ಟಿಪಲ್ ಸಿನೋನಿಮ್ಸು ಆಗ್ತವ, ಸಿಂಗಲ್ ಸಿನೋನಿಮು ಆಗ್ತವ. ಇಫ್ ಯು ಮೇಕ್ ಎನಿ ಮಿಸ್ಟೇಕ್ ಇಟ್ ಇಸ್ ಕಾಲ್ಡ್ ಅನ್ ಎರರ್. ಇಫ್ ಯು ಆರ್ ವೆರಿ ನೀಟ್ ಯು ಆರ್ ಕಾಲ್ಡ್ ಆಸ್ ವೆರಿ ಟೈಡಿ.
ಇಲ್ಲಿ ನೋಡ್ರಿ ಶಬ್ದ ಪ್ರೆಸೆಂಟ್ ಅನ್ನೋ ಶಬ್ದ ನೀವು ಕ್ಲಾಸ್ ರೂಮ್ನೇ ಪ್ರೆಸೆಂಟ್ ಇರೋದು ಬೇರೆ, ಮದ್ವೆಗೆ ಹೋದಾಗ ಕೊಡೋ ಪ್ರೆಸೆಂಟ್ ಬೇರೆ. ಸೊ ಯಾವ ಸಂದರ್ಭದೊಳಗೆ ಆ ಶಬ್ದ ಬಳಸ್ಲಿಕ್ಕತ್ತೀರಿ ನೋಡಿ ಅದಕ್ಕೆ ಅಪ್ರಾಪ್ರಿಯೇಟ್ ಸಿನೋನಿಮನ್ನು ನೀವು ಬಳಸಬೇಕಾಗ್ತದ. ಇಲ್ಲೇ ನಿಮಗೆ ನಾ ಇನ್ನೊಂದು ಎಕ್ಸಾಂಪಲ್ ಕೊಟ್ಟೀನಿ. ಏನಂದ್ರೆ ಇಮೋಷನ್ಸ್ಗಳನ್ನು ಬಳಸಬೇಕಾದ್ರೆ ಕೆಲವು ಇದನ್ನು ಕೊಟ್ಟೀನಿ. ಸುಮಾರು ಒಂದು 9 ಇಮೋಷನ್ಸ್ಗಳನ್ನ ನಾನು ನಿಮ್ಗೆ ಇಲ್ಲಿ ತೋರಿಸೀನಿ. ಫಾರ್ ಎಕ್ಸಾಂಪಲ್ ಹ್ಯಾಪಿ. ಹ್ಯಾಪಿ ಅನ್ನೋ ವರ್ಡ್ಗೆ ಎಷ್ಟು ಸಿನೋನಿಮ್ಸ್ ಅವ ನೋಡ್ರಿ. ಹ್ಯಾಪಿ ಅಂದ್ರೆ ಚಿಯರಿ ಅದ, ಫೀಲಿಂಗ್ ಬೆಟರ್ ಅದ, ಅಮ್ಯೂಸ್ಡ್ ಅದ, ಹೋಪ್ಫುಲ್ ಅದ, ಗ್ಲ್ಯಾಡ್ ಅದ, ಫಾರ್ಚುನೇಟ್ ಅದ, ಆಮೇಲೆ ಗ್ರಾಟಿಫೈಡ್ ಅದ, ಚಿಯರ್ಫುಲ್ ಅದ, ಎಂಥೂಸಿಯಾಸ್ಟಿಕ್ ಅದ, ಬ್ರೈಟ್ ಅದ, ಬ್ಲಿಸ್ಫುಲ್ ಅದ. So many emotions can be shown as a synonym for happy. At the same time, if you're feeling very sad, you are either gloomy, mournful, sorrowful, tearful, unhappy, hateful, heavy, miserable, or you can be upset. If you're feeling confused, then you're feeling either shy or you're feeling pessimistic, you're upset, you're doubtful, you're uncertain, you're unsure, and you are uncertain, or sometimes you could be embarrassed or you could be hesitant. ಹಂಗಿಲ್ಲಿ 9 ಇಮೋಷನ್ಸ್ ತೋರಿಸಿನಿ. ದರ್ ಈಸ್ ಬ್ಯಾಡ್, ಆರ್ ಯು ಕುಡ್ ಬಿ ಫೀಲಿಂಗ್ ಎಕ್ಸೈಟೆಡ್, ಯು ಕುಡ್ ಬಿ ಫೀಲಿಂಗ್ ಟಯರ್ಡ್, ಆರ್ ಯು ಕುಡ್ ಬಿ ಫೀಲಿಂಗ್ ಆಂಗ್ರಿ. ಆ ಪ್ರತಿ ಶಬ್ದಕ್ಕೆ ಇಲ್ಲೇ ದರ್ ಆರ್ ಸಮ್ ಲಿಸ್ಟ್ ಆಫ್ synonyms which you can use instead of that particular word.